ಈ ಸುದ್ದಿಗೆ ಬರೋಣ. ಉಡುಪಿಗೆ ಸಂಸದ ರಾಜೀವ್ ಚಂದ್ರಶೇಖರ್ ಭೇಟಿ ಕೊಟ್ಟಿದ್ರು. ಸಂಸದರ ಭೇಟಿಯ ವಿಶೇಷತೆ ಏನು, ಯಾವ ಕಾರಣಕ್ಕಾಗಿ ಭೇಟಿ ಕೊಟ್ಟಿದ್ರು, ಅಲ್ಲಿ ಏನೇನು ಆಯ್ತು, ಬನ್ನಿ ಅದರ ಬಗ್ಗೆ ಒಂದು ವಿಶೇಷ ವರದಿಯನ್ನ ನೋಡೋಣ. ಉಡುಪಿಯ ಪೇಜಾವರ ಮಠ ಅಧೀನದಲ್ಲಿರುವ ಶ್ರೀಕೃಷ್ಣ ಬಾಲನಿಕೇತನದ ಅನಾಥ ಮಕ್ಕಳ ಭವಿಷ್ಯಕ್ಕಾಗಿ ಪೇಜಾವರ ಮಠ ಕೌಶಲ ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸುತ್ತಿದೆ. ಸಂಸದರಾದ ರಾಜೀವ್ ಚಂದ್ರಶೇಖರ್ ಈ ಕೇಂದ್ರದ ಶಂಕುಸ್ಥಾಪನೆ ನೆರವೇರಿಸಿದರು. ನಗರಾಭಿವೃದ್ಧಿ ಸಚಿವ ವಿನಯ್ ಕುಮಾರ್ ಸೊರಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪೇಜಾವರ ಮಠದ ಹಿರಿಯ ಮತ್ತು ಕಿರಿಯ ಯತಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಪೇಜಾವರ ಶ್ರೀಗಳು, ಭಗವಂತ ಕೇವಲ ಪ್ರತಿಮೆಗಳಲ್ಲಿ ಮಾತ್ರವಲ್ಲ, ದೀನರ ಹೃದಯದಲ್ಲೂ ಇದ್ದಾನೆ. ಇದನ್ನು ಚೆನ್ನಾಗಿ ಅರಿತ ರಾಜೀವ್ ಚಂದ್ರಶೇಖರ್ ಅಸಹಾಯಕರಿಗಾಗಿ ನಡೆಸುತ್ತಿರುವ ಅನುಪಮ ಸೇವೆ ನಿಜಕ್ಕೂ ಶ್ಲಾಘನೀಯವೆಂದರು. ನಮ್ಮ ಕರೆಯನ್ನು ಸ್ವೀಕರಿಸಿ ರಾಜೀವ ಚಂದ್ರಶೇಖರ್ ಅವರು ಇದಕ್ಕೋಸ್ಕರ ಆಗಮಿಸಿ ಈ ಕಾರ್ಯವನ್ನು ನೆರವೇರಿಸಿದ್ದಾರೆ. ಅವರ ಕಾರ್ಯದ ಬಗ್ಗೆ ಈಗಾಗಲೇ ನಿರೂಪಿಸಿದ್ದಾರೆ. ಒಬ್ಬ ಸಾಂಸದರಾಗಿ ಬರೀ ಸಾಂಸದ ನಿಧಿಯನ್ನು ಮಾತ್ರ ಉಪಯೋಗಿಸದೆ ತಮ್ಮ ಸ್ವಂತ ಪರಿಶ್ರಮದ ಹಣವನ್ನು ಕೂಡ ಬಡ ಜನರ ಕಲ್ಯಾಣಕ್ಕಾಗಿ ಅರ್ಪಿಸುತ್ತಿರುವ ಶಿಲಾನ್ಯಾಸ ಕಾರ್ಯಕ್ರಮಕ್ಕೂ ಮುನ್ನ ಸಂಸದ ರಾಜೀವ್ ಚಂದ್ರಶೇಖರ್ ಅವರು ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಕೃಷ್ಣ, ಸುಬ್ರಹ್ಮಣ್ಯ ಹಾಗೂ ಮುಖ್ಯ ಪ್ರಾಣ ದೇವರ ದರ್ಶನ ಕೈಗೊಂಡರು. ಬಳಿಕ ಮಠದ ದಿವಾಣರು ರಾಜೀವ್ ಚಂದ್ರಶೇಖರರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ನಂತರ ಕಾಣಿಯೂರು ಮಠಕ್ಕೆ ಸಂಸದರನ್ನ ಬರಮಾಡಿಕೊಂಡ ಪರ್ಯಾಯ ಕಾಣಿಯೂರು ಮಠಾಧೀಶರು ತಮ್ಮ ಪೂಜಾಧಿಕಾರದ ಅವಧಿಯಲ್ಲಿ ಮಠಕ್ಕೆ ಇನ್ನೊಮ್ಮೆ ಭೇಟಿ ನೀಡುವಂತೆ ಆಹ್ವಾನಿಸಿ ಆದರದಿಂದ ಗೌರವಿಸಿದರು. ಬಳಿಕ ಪೇಜಾವರ ಅಧೋಕ್ಷಜ ಮಠಕ್ಕೆ ತೆರಳಿದ ರಾಜೀವ್ ಚಂದ್ರಶೇಖರ್ ಪೇಜಾವರ ಹಿರಿಯ ಮತ್ತು ಕಿರಿಯ ಯತಿಗಳನ್ನು ಗೌರವಿಸಿದರು. ಬಳಿಕ ಮುಚ್ಲಗೋಡು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಉಭಯ ಯತಿಗಳ ಜೊತೆಗೆ ರಾಜೀವ್ ಚಂದ್ರಶೇಖರ್ ಭೇಟಿ ನೀಡಿದರು. ಇದೇ ವೇಳೆ ಪೇಜಾವರ ಶ್ರೀಗಳ ಸಾಮಾಜಿಕ ಕಾರ್ಯಗಳನ್ನು ಶ್ಲಾಘಿಸಿದ ರಾಜೀವ್ ಚಂದ್ರಶೇಖರ್, ದುಡಿಯುವ ಕ್ಷಮತೆಯುಳ್ಳ ಯುವಜನರೇ ಭಾರತದ ಆಸ್ತಿ. ಉದ್ಯೋಗ ಸೃಷ್ಟಿ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ಕಾರ್ಯ ಮಾದರಿಯಾಗಿದೆ ಎಂದರು. have received much needed focus and emphasis as a driver of our economic growth. This is my belief will transform India. I am happy that Swamiji has taken the lead here in Udupi. I am happy to be here back in Udupi where almost 30 years ago, when I was sharing this with Swamiji, I first came to the temple here before embarking on my first pilgrimage to Shabarimala. ಇದೇ ವೇಳೆ ಅನಾಥ ಮಕ್ಕಳ ಅಭಿವೃದ್ಧಿಗೆ ಪೇಜಾವರ ಮಠ ಕೈಗೊಳ್ಳುವ ಕಾರ್ಯವನ್ನು ಬೆಂಬಲಿಸುವುದಾಗಿ ರಾಜೀವ್ ಚಂದ್ರಶೇಖರ್ ಹೇಳಿದರು. ಕ್ಯಾಮರಾಮನ್ ಹರೀಶ್ ಜೊತೆ ಉಡುಪಿಯಿಂದ ಶಶಿಧರ ಮಾಸ್ತಿಬೈಲು, ಸುವರ್ಣ ನ್ಯೂಸ್.